even after Moodalamane, I didn't wanted it to go out of my blood. So I wanted ನಾನು ಆಮೇಲೆ ಮನೆ ಕಟ್ಟಿದ್ರು till I die ನನಗೆ ಎವ್ರಿ ಸಿಂಗಲ್ ಡೇ ಮೂಡಲಮನೆ ನೆನಪು ಬರಬೇಕು. ಹೆಂಗೆ? ಶ್ರೀಹರಿ, ಏನಿದು ಹಿಂಗ್ಯಾಕೆ ಫೋಟೋ ಹಿಡ್ಕೊಂಡು ಕೂತಿ? ಬೈನಿ, ರಂಜು ಈ ಫೋಟೋ ಒಳಗೆ ಹೆಂಗೆ ಕಾಣಿಸ್ತಾ ಅಂತ ನೋಡ್ಲಿಕ್ಕತ್ತಿದ್ದೆ. ಮತ್ತೆ ಅರ್ವಿ ಅದನ್ನ ಯಾಕೆ ಹಿಂಗೆ ಹಿಡ್ಕೊಂಡು ಕೂತಿ? ರಂಜು ಇದ್ದಾಗ ಇದನ್ನೆಲ್ಲ ಉಟ್ಕೋತಿದ್ಲಲ್ಲ, ಇವೆಲ್ಲ ನನ್ನ ಜೋಡಿ ಇದ್ರ ರಂಜು ಇದ್ದಂಗೆ ಅನ್ಸ್ತದೆ. ಏನ್ ಹುಚ್ಚಿದ್ದಿ ಶ್ರೀಹರಿ ನೀನು? ಅಲ್ಲ, ನೀ ಹೋದ್ ಕಡೆ ಎಲ್ಲ ರಂಜುನ ಅರ್ವಿ ತಗೊಂಡು ಹೋಗ್ಲಿಕ್ಕೆ ಆಗ್ತದ? ಶ್ರೀಹರಿ, ಇಷ್ಟು ಮನ್ಸಿಗೆ ಹಚ್ಕೋಬೇಡ ತಾಯಿ. ಇವೆಲ್ಲ ನಿನ್ನ ಕಡೆ ಇದ್ದಷ್ಟು ನಿನ್ನ ತಲೆ ಕೆಡ್ತದ. ನಾನು ಸ್ಯಾಕ್ರಿಫೈಸ್ ಮಾಡಿದ್ದು, ನಾ ಬೇರೆ ಊರಿಗೆ ಹೋಗಿದ್ದು, ಮನೆ ಮಠ ಎಲ್ಲ ಬಿಟ್ಟು ನನ್ನ ಮಗನ ಬಿಟ್ಟು ನಾನು ಹೋಗಿದ್ದು, ಅದು ನನ್ನ ಸ್ವಾರ್ಥ ಇತ್ತು. ನನ್ನ ಕರಿಯರ್ ಶೇಪ್ ಆಗಬೇಕಿತ್ತು, ಹೋದೆ. ಸೊ ಇಫ್ ಯು ವಾಂಟ್ ಎನಿಥಿಂಗ್ ಯು ಹ್ಯಾವ್ ಟು ಲಿಫ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಗೋ. ಬಟ್ ದಿ ಟ್ರೂತ್ ಈಸ್, ನನ್ನ ಕರಿಯರ್ ಶೇಪ್ ಮಾಡೋಕ್ಕೆ ನನ್ನ ಮಗ ಸ್ಯಾಕ್ರಿಫೈಸ್ ಮಾಡಿದ್ದಾನೆ. He has lived without his mother for 2.5 years. Monthly 15 to 17 days I used to be there. So he was a kid then. So he has lived without his mother. He has lived without his mother's love and homework ಮಾಡಿಸೋದಾಗಲಿ, ಸ್ಕೂಲ್ಗೆ ಡಬ್ಬ ಕಟ್ಟೋದಾಗಲಿ, ಸ್ಕೂಲಿಗೆ. ಸೊ ನನ್ನ ಕರಿಯರ್ ಶೇಪ್ ಆಗೋದಕ್ಕೆ, ಮೂಡಲಮನೆ ನಾನು ಮಾಡೋದಕ್ಕೆ, all thanks to my son who has sacrificed his childhood for his mother without his own knowledge. So before going to the shooting, there was one small challenge. The bridge I crossed was of ma'am. She accepted me. There was one more bridge to be crossed, and that is the channel. Because channel wanted for this role a noted person. Definitely not a newbie. ಸೊ ಮ್ಯಾಮ್ ಅಲ್ಲಿ ಹೋಗಿ ಹೇಳಿದಾಗ ಅಲ್ಲಿ ಚಾನಲ್ನವರು, ಯಾರು ಪದ್ಮಚಾರಾವ, ಐ ಯು ಶ್ಯೂರ್ ಶಿ ಕ್ಯಾನ್ ಈ ಪಾತ್ರನ ಅವರು ವಹಿಸೋಕ್ಕಾಗತ್ತಾ, ಬಿಕಾಸ್ ಸೀರಿಯಲ್ ನಿಂತಿರೋದೇ ಆ ಪಾತ್ರದ ಮೇಲೆ ಅಂತ ಕೇಳಿದ್ದುಂಟು. ಐ ಹ್ಯಾವ್ ಟು ಥ್ಯಾಂಕ್ ಮೈ ಮ್ಯಾಮ್ 1,000 times, 1,000,000 times, a zillion times, because she told the channel, it's my responsibility. It's my responsibility. ನಾನು ಅವಳ ಕೈಲಿ ಮಾಡಿಸ್ತೀನಿ. There is fire in her belly. She is talented. She needs to be tapped and she has to be groomed. ನಾನು ಮಾಡಿಸ್ತೀನಿ. ಹಂಗೆ ಅಕಸ್ಮಾತ್ ಆಗಲಿಲ್ಲ ಅಂದ್ಕೊಳ್ಳಿ, ಏನು ಮಾಡ್ತೀರಾ ಅಂದಾಗ she had told, ಅಲ್ಲಿ ಹಿರಿ ಸೊಸೆ ಮೇನ್ ಪಾತ್ರ ಇರೋದು, ಬಟ್ ಎರಡನೇ ಸೊಸೆ ಮೂರನೇ ಸೊಸೆ ಎಲ್ಲರೂ ಬರ್ತಾರೆ. ಹಾಗೇನಾದ್ರು ಇವಳು ಫೇಲ್ ಆಯಿತು ಅಂದರೆ ಐ ವಿಲ್ ಸಿ ಟು ಇಟ್ ದಟ್ ದಿ ಸೆಕೆಂಡ್ ಸೊಸೆ ಬಿಕಮ್ಸ್ ದಿ ಪ್ರೊಟ್ಯಾಗನಿಸ್ಟ್ ಅಂತ ಹೇಳಿದರು. ಸೊ ಇದು ಒಂದು ಐ ಹ್ಯಾಡ್ ಟು ಟೆಲ್. ನಾವು ಕಮಿಂಗ್ ಬ್ಯಾಕ್ ಟು ದಿ ಲ್ಯಾಂಗ್ವೇಜ್, ಎಸ್ ದಟ್ ವಾಸ್ ಅ ವೆರಿ ಟಫ್ ಥಿಂಗ್, ಬಿಕಾಸ್ ನಮ್ಮದು ಕನ್ನಡನೇ ಬೇರೆ, ಉತ್ತರ ಕರ್ನಾಟಕದ ಕನ್ನಡನೇ ಬೇರೆ. ಬೆಳಗಾಗತ್ಲು ಕಚ್ಚೆ ಹಾಕ್ಕೊಂಡು ಕುಂಕುಮ ಹಾಕ್ಕೊಂಡು ಸ್ಕ್ರಿಪ್ಟ್ ಅಂದ್ಬಿಟ್ಟು ಸ್ಕ್ರಿಪ್ಟ್ ತೊಗೊಂಡು ಅಲ್ಲೊಂದು ದೂರದಲ್ಲಿ ಒಂದು ಬಾವಿ ಇತ್ತು, ಅಲ್ಲಿ ಓಡ್ತಾ ಇದ್ದೆ, ಇಡೀ ದಿವಸದ ಗಟ್ಟು ಹೊಡಿತಿದ್ದೆ. ಅದು ಇವತ್ತಿಗೂ ನನಗೆ ಅದೇ ಅಭ್ಯಾಸ. ಎಷ್ಟೇ ಫಿಲಮ್ಗೆ ಹೋಗಲಿ, ಯಾವುದೇ ಸೀರಿಯಲ್ಗೆ ಹೋಗಲಿ, ನನ್ನ ಮೇಕಪ್ ಆದ ತಕ್ಷಣ ತಿಂಡಿ ತಿನ್ನೋಕ್ಕೂ ಮುಂಚೆ ನನ್ನ ಕೈಗೆ ಸ್ಕ್ರಿಪ್ಟ್ ಬರಬೇಕು. ಅದು ನನಗೆ ಕೂತ್ಕೊಳ್ತು ಅಂದರೆ ದೆನ್ ಐ ಕ್ಯಾನ್ ಪರ್ಫಾರ್ಮ್. ನನಗೆ ಡೈಲಾಗ್ ಕೂತ್ಕೊಳ್ಳಿಲ್ಲ ಅಂದರೆ ಐ ಫಾಲ್ಟರ್, ನನಗೆ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಬಾವಿ ಹತ್ರ ಹೋದಾಗ ದೆರ್ ವಾಸ್ ಅ ಡೇ ವೆನ್ ಮ್ಯಾಮ್ ಸೆಡ್, ಕರಿಯೋ ಅವಳಿಗೆ ಡೈಲಾಗ್ ಬರಲಿಲ್ಲ ಅಂದರೆ ಬಾವಿಗೆ ಹಾರ್ಕೊಂಡ್ಬಿಡ್ತಾಳೆ, ಶೂಟಿಂಗ್ ಇದೆ ಕರಿಯೋ ಅಂತ ಮೇಡಮ್ ಹೇಳಿದ್ರಂತೆ. ಸೊ ದಿಸ್ ಐ ಹರ್ಡ್. ಆ್ಯಂಡ್ ಐ ವಾಂಟ್ ಟು ಆ್ಯಡ್ ಒನ್ ಮೋರ್ ಥಿಂಗ್ ವೆನ್ ದಿಸ್ ಕಮ್ಸ್ ಟು ಲ್ಯಾಂಗ್ವೇಜ್. ಒಂದು 3-4 ತಿಂಗಳು ಒಂದು ತಪಸ್ಸು ಥರ ಅದು. ಮೂಡಲಮನೆ ಈಸ್ ಅ ತಪಸ್ಸು. ನಾನೊಬ್ಬಳಲ್ಲ, ಎಲ್ಲರೂ ಮಾಡಿರೋ ಒಂದು ತಪಸ್ಸು. ಅದರಿಂದ ಈವನ್ ಆಫ್ಟರ್ 20 years ಪೀಪಲ್ ಟಾಕ್ ಟು ಮೀ ಆ್ಯಂಡ್ ಐ ಆಮ್ ಗೆಟಿಂಗ್ ವರ್ಕ್ ಈವನ್ ಟುಡೇ ಬಿಕಾಸ್ ಆಫ್ ಮೂಡಲಮನೆ. ಅಲ್ಲೇನಾಯಿತು ಅಂದರೆ ಒಂದು 3-4 ತಿಂಗಳು ಕಷ್ಟಪಟ್ಟು ಲ್ಯಾಂಗ್ವೇಜ್ ಹಿಂಗೆ ಬಂತು, ಸೂಪರಾಗಿ ಬಂತು. ಆ್ಯಂಡ್ ಮ್ಯಾಮ್ ಏನು ಹೇಳೋರು ಅಂದರೆ, ನೋಡು ನೀನು ಶೂಟಿಂಗ್ ಇಲ್ಲದೇ ಇದ್ದಾಗಲೂ ಎಲ್ಲರ ಜೊತೆ ಅದೇ ಭಾಷೆ ಮಾತಾಡು, ತಗೋ ನನಗೆ ಬೇಕಾಗಿರೋ ಎಲ್ಲರ ಜೊತೆ ಅದೇ ಭಾಷೆ ಮಾತಾಡ್ತಿದ್ದೆ. ಮೂಡಲಮನೆ ವೈಂಡಪ್ ಆದಮೇಲೆ
ಪ್ರೀತಿ ಇಲ್ಲದ ಮೇಲೆ ಶುರು ಆದಾಗ ನನಗೆ ನಾರ್ಮಲ್ ಕನ್ನಡನೇ ಬರ್ತಿಲ್ಲ. ಇಲ್ಲಿ ಸೈಕಲ್ ಹೊಡೆಯೋಕ್ಕೆ ಶುರು ಮಾಡಿದೆ. ಐ ಜಸ್ಟ್ ಕುಡಂಟ್ ಅನ್ಲರ್ನಿಂಗ್ ದಟ್ ಲ್ಯಾಂಗ್ವೇಜ್ ವಾಸ್ ಸೋ ಡಿಫಿಕಲ್ಟ್ ಫಾರ್ ಮೀ. ಅಂದರೆ ಗೆಟಿಂಗ್ ಬ್ಯಾಕ್ ಟು ಮೈ ಡೈಲೆಕ್ಟ್ ಐ ಥಿಂಕ್ ವಾಸ್ ಅ ಬಿಗರ್ ಚಾಲೆಂಜ್ ದ್ಯಾನ್ ಲರ್ನಿಂಗ್ ದಿ ಡೈಲೆಕ್ಟ್. ನಂದು ಶಕ್ಕು ಪಾತ್ರ ಇರಬಹುದು ಅಥವಾ ಯಾವ ಪಾತ್ರ ಆಗಲಿ ಮೂಡಲ ಮನೆಗೆ, ನೋ ಬಡಿ ಹ್ಯಾಡ್ even a inch of freedom. Reason being two things. One, Vaishali Kasarvalli is a national award winner costumer. Okay, ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಕಾಸ್ಟ್ಯೂಮ್ ಡಿಸೈನಿಂಗಲ್ಲಿ. ಶಿ ಈಸ್ ಅನ್ ಎಕ್ಸ್ಪರ್ಟ್, ಶಿ ಈಸ್ ಅನ್ ಯೂನಿವರ್ಸಿಟಿ ಬೈ ಹರ್ ಸೆಲ್ಫ್. ಅವ್ರದನ್ನು ಮೀರಿ ನಮ್ಮ ತಲೆಗೆ ಹೊಳೆಯೋಷ್ಟು ನಾವು ಇವತ್ತಿಗೂ ಇಲ್ಲ. ಅವತ್ತಿಗಂತೂ ಕತೆನೇ ಬೇರೆ. ಸೆಕೆಂಡ್ ರೀಸನ್, ಉತ್ತರ ಕರ್ನಾಟಕದ್ದು ನಾವು ಕಾಸ್ಟ್ಯೂಮ್ ಅಂತ ಅಲ್ಲಿ ನಾವು ಕ್ಲೇಮ್ ಮಾಡಿ ಅದನ್ನೇ ನಾವು ಮಾಡ್ತಿರ್ಬೇಕಾದ್ರೆ ಇಟ್ಸ್ ಫಿಕ್ಸ್ಡ್. ಕಚ್ಚೆ ಸೀರೆ ಉಟ್ಕೋಬೇಕು. ಅದರಲ್ಲಿ ನಾನು ಈ ಕಡೆ ಸೆರಗು ಮಾಡ್ಕೊತೀನಿ, ಅಥವಾ ಇವಾಗ ಉತ್ತರ ಕರ್ನಾಟಕದ ಸೀರೆಯಲ್ಲಿ ನೀವು ಅದೇ ಥರ ಬ್ಲೌಸ್ ಹಾಕ್ಕೋಬೇಕು, ಟೋಪ್ ಸೆರಗಿನ ಸೀರೆ ಉಟ್ಕೋಬೇಕು, ಬೋರ್ಮಾಳ ಹಾಕ್ಕೋಬೇಕು, ಕರಿಮಣಿ ಸರ, ಬಿಲ್ವಾರ, ಪಾಟ್ಲಿ, ಮುತ್ತಿನ ಓಲೆ, ನತ್ತು, ಆಮೇಲೆ ಇದು ಕೀಚೈನು. ಇದು ಬಿಟ್ಟು ನಾನು ಒಂದು ಕೆಲಸ ಮಾಡ್ತೀನಿ, ಒಂದು ಬೇರೆ ಬಿಂದಿ ಇಟ್ಕೊತೀನಿ. ಇವತ್ತು ನತ್ತು ಬೇಡ, ಐ ವಿಲ್ ಪುಟ್ ಅ ರಿಂಗ್ ಅಂದರೆ ಒದ್ದು ಓಡಿಸೋರು ನಮ್ಮ ಮೇಡಮು. ಬಿಕಾಸ್ ಒಂದು ಮೇಡಮು, ಇನ್ನೊಂದು ಉತ್ತರ ಇಟ್ಸ್ ಅ ವೆರಿ ಇದು, ಅದು ಕಲ್ಚರ್, ಅದು ಯು ಕ್ಯಾನ್ ಫಿಡಲ್ ದೇರ್. ಗುಜರಾತಿ ಸೀರೆ ಮಾಡ್ತಿದ್ದೀರಾ ಅಂದರೆ ಗುಜರಾತಿ ಸೀರೆ ಉಟ್ಕೋಬೇಕಷ್ಟೆ. ಸೊ ಕಾಸ್ಟ್ಯೂಮ್ ವಿಷಯದಲ್ಲಿ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಮೇಡಮ್ ಆ್ಯಂಡ್ ಉತ್ತರ ಕರ್ನಾಟಕ ಯಾರೋ ಹುಟ್ಟಾಕಿರೋದದು, ಹೂಎವರ್ ದಟ್ ಈಸ್, thanks to them. I have no role to play there. See, my madam is so creative, so modern, so sexy. I'll tell you, ನಮ್ಮ ಮೇಡಮ್ಗೆ ಏನಾಯಿತು ಅಂದರೆ, ಗಿರೀಶ್ ಕಾಸರವಳ್ಳಿ ಅವರ ಆರ್ಟ್ ವರ್ಲ್ಡ್, ಶಿ ವಾಸ್ ಅ ಪಾರ್ಟ್ ಆಫ್ ದ್ಯಾಟ್, ಪಾರ್ಟ್ ಆಫ್ ಸರ್. ಶಿ ವಾಸ್ ಅ ಪಾರ್ಟ್ ಆಫ್ ಕಮರ್ಷಿಯಲ್ ಸಿನಿಮಾ. ಎಷ್ಟು ಕಮರ್ಷಿಯಲ್ ಸಿನಿಮಾ ಮಾಡಿದ್ದಾರೆ ಅವರು. Third, she was a woman. Women basically are very creative and very sensitive and very, what they say, beautiful. So, ಈ ಮೂರು ಮಿಕ್ಸ್ ಆದಾಗ ಏನಾಗುತ್ತೆ, ನಮಗೆ ಇಷ್ಟ ಇಲ್ಲದೆ ಇರೋದು, ಅಯ್ಯೋ ಇದೇನು ಮೇಡಮ್ ಹಿಂಗೆ ಅಂದ್ಬಿಟ್ರು ಅನ್ನೋ ಸೀನೇ ಇಲ್ಲ. ಶೀಸ್ ಟೂ ಗುಡ್ ಯಾರ್, ಶೀಸ್ ಟೂ ಗುಡ್. ಅದಾದಮೇಲೆ ನನಗೆ ಅಂಥ ಒಂದು ಕಾಸ್ಟ್ಯೂಮ್ ಡಿಸೈನರ್ ಆಗಲಿ, ಅಂಥ ಡೈರೆಕ್ಟರ್ ಆಗಲಿ, ಅಂಥ ರೋಲ್ ಆಗಲಿ ನನಗೆ ಸಿಕ್ಕೇ ಇಲ್ಲ. ಇವಾಗ ನೀನು ಪಿನ್ ಮಾಡಬೇಡ, ಸುಮ್ಮನೆ ಹಿಂಗೆ ಇಟ್ಕೊಂಡು ಸುಮ್ಮನೆ ಹಿಂಗೆ ಹಾಕೋ ಅಂದರೆ ದಟ್ ಲುಕ್ಡ್ ಸೋ ಬ್ಯೂಟಿಫುಲ್. ನಾನು ಇವತ್ತು ಅದನ್ನು ಫಾಲೋ ಮಾಡ್ತೀನಿ. ಏನೋ ಬೀಳತ್ತಲ್ಲ, ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಪಿನ್ ಹಾಕೋತೀನಿ ಹೊತ್ತು, ನಾಟ್ ಬಿಕಾಸ್ ಪಿನ್ ಹಾಕಿದ್ರೆ ಚೆನ್ನಾಗಿ ಕಾಣ್ತೀನಿ, ಪಿನ್ ಹಾಕದೇ ಇದ್ರೆ ಚೆನ್ನಾಗಿ ನೋ. ಈಗ ಮೇಕಪ್ಪು ನೋಡು ಪದ್ಮ, ನೀನು ಜಾಸ್ತಿ ಮೇಕಪ್ ಹಾಕೋಬೇಡ, ಹೆವಿ ಲಿಪ್ಸ್ಟಿಕ್ ಹಾಕೋಬೇಡ, ಕಣ್ಣು ಚೆನ್ನಾಗಿ ಬರ್ಕೊ, ನೀಟಾಗಿ ಉದ್ದು ಕುಂಕುಮ ಹಾಕೋ, ನತ್ತು ಹಾಕೋ, ಸಾಕು. ಐ ಫಾಲೋ ದಟ್ ಈವನ್ ಟುಡೇ ಬಿಕಾಸ್ ಐ ಲುಕ್ಡ್ most beautiful under her style, which I am following even today. Even today ನಾನು ಹೆವಿ ಮೇಕಪ್ ಆಗಲಿಲ್ಲ, ಇಟ್ಸ್ ಬಿಕಾಸ್ ಆಫ್ ಮ್ಯಾಮ್. ಶೀ ಟಾಟ್ ಮೀ ದಟ್ ದಿಸ್ ಈಸ್ ಹೌ ಯು ಲುಕ್ ಬ್ಯೂಟಿಫುಲ್. ನನ್ನ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದು ಅವರು ಹೇಳ್ಕೊಟ್ಟಿದ್ದಾರೆ. ಸೊ ದೆರ್ ಈಸ್ ನಥಿಂಗ್ ದಟ್ ಐ ಅಗೇನ್ ಹ್ಯಾವ್ ಎನಿ ರೋಲ್ ಟು ಪ್ಲೇ ದೇರ್. ಈವನ್ ಆಫ್ಟರ್ ಮೂಡಲ ಮನೆ, I didn't wanted it to go out of my blood. So I wanted, ನಾನು ಆಮೇಲೆ ಮನೆ ಕಟ್ಟಿದ್ರು ಟಿಲ್ ಐ ಡೈ, ನನಗೆ ಎವ್ರಿ ಸಿಂಗಲ್ ಡೇ ಮೂಡಲ ಮನೆ ನೆನಪು ಬರಬೇಕು. ಹೆಂಗೆ? ಸೊ ದಿ ಫಿಸಿಕಲ್ ವೇನೇ ಸಾಧ್ಯ ಅದು. ಸೊ ಲೆಟ್ ಮೀ ಹ್ಯಾವ್ ಕಂಬ, ಲೆಟ್ ಮೀ ಹ್ಯಾವ್ ಅಗಸೆ ಬಾಗಿಲು, ತೊಟ್ಟಿ ಮನೆ, ಇದು ಏನು ವುಡ್ ಫರ್ನಿಚರ್ ಆ್ಯಂಡ್ ಹೆಂಚಿನ ಮನೆ, ಈ ಥರದ್ದೆಲ್ಲ ಇದ್ದರೆ
ಎಲ್ಲೆಲ್ಲಿ ನೋಡಿದ್ರು. ಸೊ ದಿಸ್ ಇಸ್ ಅ ಮಿನಿಯೇಚರ್. ಅದು 3 ಎಕರೆಯಲ್ಲಿ ಕಟ್ಟಿರೋದು. ದಿಸ್ ಇಸ್ ಅ ಮಿನಿಯೇಚರ್ ಬಟ್ ಮಿಷನ್ ಅಕಂಪ್ಲಿಷ್ಡ್. ದೆರ್ ಇಸಂಟ್ ಅ ಸಿಂಗಲ್ ಡೇ ದಟ್ ಐ ಡೋಂಟ್ ಥಿಂಕ್ ಆಫ್ ಮೂಡಲಮನೆ. I think this is one of the memorable success or victory. I did it. ಮ್ಯಾಮ್ ನೀವು ನಮ್ಮನ್ನು ಬಿಟ್ಟು ಹೋಗಿರ್ಬೋದು. ಯು ಆರ್ ಹಿಯರ್, ಯು ಆರ್ ಅರೌಂಡ್. ಎಲ್ಲಿ ಹೋಗ್ತೀರಾ ನೀವು? ಯು ಆರ್ ಹಿಯರ್. ಅದು ಯಾವುದೋ ಒಂದು ಇಂಗ್ಲೀಷ್ ಸೇಯಿಂಗ್ ಇದೆ ವಿಚ್ ಐ ಫರ್ಗಾಟ್. ಡೆತ್ನ ನಾವು ಅವರು ಹೊಟ್ಟೋಗ್ಬಿಟ್ರು, ನಮ್ಮನ್ನು ಬಿಟ್ಟು ಹೊಟ್ಟೋಗ್ಬಿಟ್ರು ಅಂತ ನಾವು ಹೇಳ್ಕೊಳ್ಳೋದು ಒಂದು ಆ್ಯಂಗಲ್ ಆದರೆ, ಅವರು ಪರ್ಮನೆಂಟಾಗಿ ಇಲ್ಲಿ ಬಂದುಬಿಟ್ರು ಅನ್ನೋದು ಒಂದು ಇಟ್ಸ್ ಆ ಥರನೂ ನೀವು ಥಿಂಕ್ ಮಾಡ್ಬೋದು. ದಿಸ್ ಇಸ್ ವಾಟ್ ಐ ವಾಂಟ್ ಟು ಶೇರ್ ಅಬೌಟ್ ಮೂಡಲಮನೆ, ವಿಚ್ ಇಸ್ ವೆರಿ ಪ್ರಾಮಿನೆಂಟ್. ಸೊ ಶೀಸ್ ಹಿಯರ್ ಆ್ಯಂಡ್ ಐ ಆಮ್ ಸ್ಟಿಲ್ ಲಿವಿಂಗ್ ಇನ್ ಮೂಡಲಮನೆ. In a smaller version of Moodalamane is one of the journey of Moodalamane. It's still there with me. And secondly, unforgettable incident ಅಂದರೆ ಅಲ್ಲಿ ಮೇ ಬಿ ಬೇರೆ ಊರಲ್ಲಾದ್ರಿಂದ ಬೆಂಗಳೂರಲ್ಲೇ ನಾವು ಶೂಟ್ ಮಾಡಬೇಕಾದ್ರೆ, ಈಗ ಜೊತೆಯಲ್ಲಿ ಇಲ್ಲಿ ಮಾಡ್ತಾ ಇದ್ದೀನಿ, ಬೆಂಗಳೂರಲ್ಲೇ ಶೂಟಿಂಗ್ ನಡೆದಾಗ ಅದ್ರದ್ದು ಏನು ರೇಟಿಂಗ್ ಇದೆ, ಜನ ಎಷ್ಟು ಲೈಕ್ ಮಾಡ್ತಾ ಇದ್ದಾರೆ, ನಾವು ದಾರೀಲಿ ಹೋದಾಗ ನಮ್ಮನ್ನು ಮಾತಾಡಿಸಿದಾಗ ಎಲ್ಲನೂ ನಮಗೆ ಗೊತ್ತಾಗುತ್ತೆ. ವೀವರ್ಸ್ ಒಂದು ಕುಗ್ಗ ಗ್ರಾಮ, ಅದು ಒಂದು ಸಣ್ಣ ಹಳ್ಳಿಲಿ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ವಿ ನಾವು. ನಮಗೆ ಅದು ಯಾವ ಸಕ್ಸಸ್ಸು ಏನು ನಡೀತಾ ಇದೆ ಇಲ್ಲಿ, ನಾವು ತುಂಬ ಪಾಪ್ಯುಲರ್ ಆಗೋಗ್ಬಿಟ್ಟಿದ್ದೀವಿ, ಜನ ಎಲ್ಲ ನೋಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ. ಶಕ್ಕು ವೈನಿ ಅಂತ ಕಿರಿಚ್ತಾ ಇದ್ದಾರೆ. ನನ್ನ ಹೆಸರ ಫುಲ್ ಫೇಮಸ್ ಆಗೋಗಿದ್ದೀನ. ಅದು ನಾನು ಹಿಂಗೆ ಹೊರಗಡೆ ಬಂದರೆ ಆ ಕಡೆ 2 ಪೊಲೀಸು, ಈ ಕಡೆ 2 ಪೊಲೀಸು. ಅರೆ ವಾ, ಕ್ಯಾ ಬಾತ್, ನನಗೆ ಪೊಲೀಸ್ ಪ್ರೊಟೆಕ್ಷನ್. ನಾವು ನೀವು ಅದರ ಭಾಗ ಮಾತ್ರ.